ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 201ನೇ ಅಧ್ಯಾಯವಾದ ನರಕದಲ್ಲಿ ಪಾಪಿಗಳನ್ನು ಹಿಂಸಿಸಿ ಸೋತು ಇನ್ನು ದಂಡಿಸಲಾರೆವೆಂದ ದೂತರನ್ನು ಶಿಕ್ಷಿಸಲು ಚಿತ್ರಗುಪ್ತನು ನೇಮಿಸಿದ ಮಂದೇಹರೆಂಬ ರಾಕ್ಷಸರಿಗೂ ಆ ದೂತರಿಗೂ ನಡೆದ ಘೋರ ಯುದ್ಧ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಚಿಕೇತನು ಹೇಳುತ್ತಾನೆ, ಬಳಿಕ ಯಾವಾಗಲೂ ಪರಸ್ಪರ ಸ್ನೇಹ ಉಳ್ಳವರು, ಬಗೆ ಬಗೆಯ ವೇಷ ಉಳ್ಳವರು, ಪಾಪಿಗಳನ್ನು ಹಿಂಸಿಸುವವರೂ ಆದ ಆ ಯಮದೂತರೆಲ್ಲರೂ ಒಟ್ಟಾಗಿ ಚಿತ್ರಗುಪ್ತನಿಗೆ ಕೈಮುಗಿದುಕೊಂಡು ವಿಜ್ಞಾಪಿಸಿದರು. ದೂತರು ಹೇಳುತ್ತಾರೆ, ಸ್ವಾಮಿ, ನಾವು ಈ ಕಾರ್ಯದಿಂದ ಬಳಲಿ ಕುಂದಿರುವೆವು. ನಾವು ಬೇರಾವುದಾದರೂ ಕಾರ್ಯವನ್ನು ಮಾಡುವೆವು. ಅತಿ ದುಷ್ಕರವಾದ ಈ ಕಾರ್ಯವನ್ನು ಬೇರೆಯವರು ನಿನ್ನ ಇಷ್ಟದಂತೆ ಮಾಡಲಿ. ಸುವ್ರತನೇ, ಪೂಜ್ಯನೇ, ಪರಮೇಶ್ವರ, ಬಹಳವಾಗಿ ಶ್ರಮಪಟ್ಟಿದ್ದೇವೆ, ನಮ್ಮನ್ನು ಕಾಪಾಡು. ಬಳಿಕ ಚಿತ್ರಗುಪ್ತನು ಆ ಮಾತಿನಿಂದ ರೇಗಿ ಕೆಂಪಾದ ಕಣ್ಣುಗಳುಳ್ಳವನಾಗಿ
ಸರ್ಪದಂತೆ ಬುಸುಗುಟ್ಟುತ್ತಾ ಸುತ್ತಲೂ ನೋಡಿದನು. ಸ್ವಲ್ಪ ದೂರದಲ್ಲಿ ರೂಪಹೀನನಾದ ಒಬ್ಬ ಪುರುಷನನ್ನು ಕಂಡನು. ಇಂಗಿತವನ್ನರಿತವನೂ ದುರಾತ್ಮನೂ ಆದ ಅವನು ಬೇಗನೆ ಹತ್ತಿರಕ್ಕೆ ಬಂದನು. ಬುದ್ಧಿವಂತನಾದ ಚಿತ್ರಗುಪ್ತನು ರೋಷದಿಂದ ಹೇಳಿ ಕಳುಹಲಾಗಿ ಬೇಗನೆ ಹೊರಟು ಹೋದ ಆ ಮಂದೇಹನೆಂಬ ರಾಕ್ಷಸನು ನಾನಾ ರೂಪಧಾರಿಗಳು, ಘೋರರು, ಬಗೆ ಬಗೆಯ ಆಭರಣಗಳಿಂದಲಂಕೃತರೂ ಆದ ಹಲವರು ರಾಕ್ಷಸರನ್ನು ದಂಡನೆಯ ಕಾರ್ಯವನ್ನು ಮಾಡಲಾರೆವೆಂದು ಹೇಳಿದ ದೂತರನ್ನು ವಿನಾಶ ಮಾಡುವುದಕ್ಕಾಗಿ ಮಹಾಯಶನೂ ಮಹಾಸತ್ವನೂ ಸರ್ವಲೋಕಾರ್ಥ ಚಿಂತಕನೂ ಬಾಹುಬಲವುಳ್ಳವನೂ ಆದ ಆ ಚಿತ್ರಗುಪ್ತನಿದ್ದೆಡೆಗೆ ಕರೆತಂದನು. ಆಮೇಲೆ ಸರ್ವ ಪ್ರಾಣಿಗಳಲ್ಲಿಯೂ ಸಮದೃಷ್ಟಿಯುಳ್ಳ ಆ ಚಿತ್ರಗುಪ್ತನು ಆ ರಾಕ್ಷಸರಿಗೆ ಆಜ್ಞಾಪಿಸಿದನು. ಒಡನೆಯೇ ಬಗೆ ಬಗೆಯ ರೂಪವುಳ್ಳವರೂ ಮಾಂಸಾಹಾರಿಗಳೂ ಆದ ಆ ರಾಕ್ಷಸರೆಲ್ಲರೂ ನಾನಾ ವಿಧವಾದ ಆಯುಧಗಳನ್ನು ಕೈಚೀಲಗಳನ್ನು ಧರಿಸಿ ಆನೆ ಕುದುರೆಗಳನ್ನೇರಿದವರಾಗಿ ಚಿತ್ರಗುಪ್ತನೆದುರಿಗೆ ನಿಂತು ಆತನ ಪಾದಗಳಿಗೆ ವಂದಿಸಿ ಸಂತೋಷದಿಂದ, ಪ್ರಭುವೆ, ಆಜ್ಞಾಪಿಸು, ನಿನ್ನ ಆಜ್ಞೆಯನ್ನು ನಡೆಸುವ ನಾವು ಯಾರ ಪ್ರಾಣವನ್ನು ತೆಗೆಯೋಣ ಎಂದರು. ಅವರ ಆ ಮಾತನ್ನು ಕೇಳಿ ಚಿತ್ರಗುಪ್ತನು ಕೋಪದಿಂದ ಮತ್ತೆ ಮತ್ತೆ ಬುಸುಗುಟ್ಟುತ್ತಾ ಗದ್ಗದ ಸ್ವರವುಳ್ಳವನಾಗಿ, ಓ ನನ್ನ ಚಿತ್ತಾನುವರ್ತಿಗಳಾದ, ಓ ಮಂದೇಹಕ ವೀರರೇ, ಭೂತ ರಾಕ್ಷಸೋತ್ತಮರೇ, ಇವರನ್ನು ಬಂಧಿಸಿರಿ, ಹಿಡಿದುಕೊಳ್ಳಿ. ಸರ್ವ ಪ್ರಾಣಿಗಳನ್ನು ಕೊಲ್ಲುವವರೇ, ದೃಢ ಪರಾಕ್ರಮಿಗಳೇ, ಕೃತಜ್ಞರೇ, ನನಗೆ ಅಹಿತವನ್ನು ಮಾಡುವ ಇವರನ್ನು ಬಂಧಿಸಿ ಕೊಂದು ಬಳಿಕ ಹಿಂದಿನಂತೆ ನನ್ನ ಬಳಿಗೆ ಬನ್ನಿ ಎಂದನು. ಆತನ ಈ ಮಾತನ್ನು ಕೇಳಿ ಆ ಸೇವಕರು ಹೀಗೆ ಹೇಳಿದರು. ಸೇವಕರು ಹೇಳುತ್ತಾರೆ, ಬಳಲಿದ, ಹಸಿದ ಅಥವಾ ದುಃಖಿತರಾದ ಭೃತ್ಯರನ್ನೂ ತಪೋಧನರನ್ನೂ ಅಮಾತ್ಯರೆಂದು ತಿಳಿಯಬೇಕು. ಮಹಾತ್ಮನಾದ ನೀನೇ ಲಕ್ಷಾಂತರ ಜನವಿರುವ ಈ ನಮ್ಮನ್ನು ಕೊಲ್ಲಿಸಲು ಇವರಿಗೆ ತೋರಿಸುತ್ತೀಯೆ. ವಿವಿಧಾಕಾರರಾದ ನಮ್ಮನ್ನು ನಾಶ ಮಾಡುವುದು ಯುಕ್ತವಲ್ಲ. ಸರ್ವಧರ್ಮಾನುಚಿಂತಕರಾದ ಇವರು ಉದಿಸಿರುವಂತೆಯೇ ನಾವು ಉದಿಸಿದ್ದೇವೆ. ನೀನು ಜನಿಸಿದ್ದೀಯೆ ವೀರನೇ. ಆದರೆ ಧರ್ಮಿಷ್ಠನಾದ ನಿನ್ನ ಪ್ರತಿಜ್ಞೆಯು ಸುಳ್ಳಾಗದಿರುವುದಕ್ಕಾಗಿ ನಿನ್ನ ಮನಸ್ಸಿಗೆ ಇಷ್ಟವಾದರೆ ನಮ್ಮನ್ನು ಪರಸ್ಪರ ಯುದ್ಧಕ್ಕೆ ಬಿಡು. ನಮ್ಮ ಸೇವಕ ಮಹಾಸೈನ್ಯವನ್ನು ರಕ್ಷಿಸು. ಈಗ ರಾಕ್ಷಸರಿಂದ ಯುದ್ಧರಂಗದಲ್ಲಿ ಕೊಲ್ಲಲ್ಪಡುವ ನಮ್ಮನ್ನು ಕಾಪಾಡು. ಹೀಗೆ ಹೇಳಿ ಬಳಿಕ ಯುದ್ಧ ಸನ್ನದ್ಧರು, ಘೋರರು, ಕಾಮರೂಪಿಗಳು, ಶೂರರು, ಭಯಂಕರರೂ ಆದ ವ್ಯಾಧಿಗಳು, ಮಹಾಬಲರಾದ ಇತರರು, ಕೆಲವರು ಆನೆಗಳನ್ನು, ಕುದುರೆಗಳನ್ನು, ರಥಗಳನ್ನು, ಮುಳ್ಳು ಕುದುರೆಗಳನ್ನು, ಹಂಸಗಳನ್ನು, ಸಿಂಹಗಳನ್ನು, ಮೃಗಗಳನ್ನು, ನರಿಗಳನ್ನು, ಕೋಣಗಳನ್ನು, ಹದ್ದುಗಳನ್ನು, ಗಿಡುಗಗಳನ್ನು, ನವಿಲುಗಳನ್ನು, ಸರ್ಪಗಳನ್ನು, ಕತ್ತೆಗಳನ್ನು, ಕೆಲವರು ಕೋಳಿಗಳನ್ನು ವಾಹನಗಳಾಗಿ ಏರಿ ನಾನಾ ವಿಧವಾದ ಆಯುಧಗಳನ್ನು ಎತ್ತಿ ಹಿಡಿದು ಪರಸ್ಪರ ಯುದ್ಧವನ್ನು ಜಯವನ್ನು ಬಯಸುವವರಾಗಿ ವಾದ್ಯಗಳನ್ನು ವೇಗವಾಗಿ ಊದುತ್ತಲೂ ಬಾರಿಸುತ್ತಲೂ ಭೂಮಿಯನ್ನು ಅದುರಿಸುತ್ತಾ ತ್ವರೆಯಿಂದ ಬಂದರು. ಬಳಿಕ ಸತತವಾದ ಆ ಕತ್ತಲೆಯಲ್ಲಿ
ಆ ಸೇವಕ ಯೋಧರಿಗೂ ರಾಕ್ಷಸ ಯೋಧರಿಗೂ ಯುದ್ಧವಾಯಿತು. ವೀರರ ವಿಚಿತ್ರವಾದ ಕಿರೀಟಗಳಿಂದಲೂ ಕೇಯೂರಗಳಿಂದಲೂ ಕರ್ಣಾಭರಣಗಳಿಂದಲೂ ಇತರ ಬಗೆ ಬಗೆಯ ಆಭರಣಗಳಿಂದಲೂ ಅಲಂಕೃತರಾದವರ ತಲೆಗಳಿಂದಲೂ ರತ್ನಾಲಂಕೃತವಾದ ಹಲವು ಛತ್ರಿಗಳಿಂದಲೂ ಅಲ್ಲಿ ಭೂಪ್ರದೇಶವು ಹೊಳೆಯುತ್ತಿದ್ದಿತು. ಶೂಲ, ಶಕ್ತಿ, ದೊಣ್ಣೆ, ತೋಮರ, ಪಟ್ಟಸ, ಕತ್ತಿ, ಖಡ್ಗ ಇವುಗಳಿಂದ ಬಲವನ್ನು ಪ್ರಯೋಗಿಸಿ ಹೊಡೆಯುವ ಏಟುಗಳಿಂದ ರೋಮಾಂಚನವನ್ನುಂಟು ಮಾಡುವ ಭಯಂಕರವಾದ ತುಮುಲ ಯುದ್ಧವಾಯಿತು. ಅಲ್ಲದೆ ಉಗುರುಗಳಿಂದಲೂ ಹಲ್ಲುಗಳಿಂದಲೂ ಕಾಲುಗಳಿಂದಲೂ ಅವರು ಪರಸ್ಪರ ಹಿಂಸೆ ಮಾಡಿದರು. ಆಮೇಲೆ ಮಲ್ಲಯುದ್ಧವೂ ಕೇಶಾಕೇಶಿ ಯುದ್ಧವೂ ಆಯಿತು. ಹೀಗೆ ಅವರಿಗೆ ಅಯುಕ್ತವೂ ಅಸಮಾನವೂ ಆದ ಯುದ್ಧ ಉಂಟಾಯಿತು. ಅನಂತರ ಉಗ್ರ ಪರಾಕ್ರಮಿಗಳಾದ ಯಮದೂತರಿಂದ ಆ ರಾಕ್ಷಸರು ಭಂಗ ಹೊಂದಿದರು. ಕೊಲ್ಲಲ್ಪಡುವ ಆ ಪಿಶಾಚರು ಕೊಡು ಕೊಡು, ಕತ್ತರಿಸು, ತೆಗೆದುಕೋ, ನಿಲ್ಲು ಎಂದು ಹೇಳುತ್ತಲೇ ಯುದ್ಧ ಪೀಡಿತರಾಗಿ ಹಿಂತಿರುಗುತ್ತಿದ್ದರು. ಕೋಪದಿಂದ ಕೆಂಪಾದ ಕಣ್ಣುಳ್ಳ ಕೆಲವರು ವೀರರು ಭಯಂಕರವಾಗಿ ನಿಲ್ಲು ನಿಲ್ಲು, ಎಲ್ಲಿ ಹೋಗುವೆ ಎಂದು ಕರೆಯುತ್ತಿದ್ದರು. ಕೆಲವರು ಹೋಗುವುದಿಲ್ಲ, ಧೈರ್ಯವಾಗಿರು, ನಿನ್ನ ದೇಹವನ್ನು ನಾಶ ಮಾಡುವ ಈ ಶಸ್ತ್ರವನ್ನು ನಾನು ಪ್ರಯೋಗಿಸಿದ್ದೇನೆ ಮೂಢನೆ. ಆದರೆ ನೀನು ಪ್ರಯೋಗಿಸಿದ ಶಸ್ತ್ರವು ನನಗೆ ತೊಂದರೆಯನ್ನು ಉಂಟು ಮಾಡುವುದಾಗಿಲ್ಲ. ನಾನು ಬಿಟ್ಟ ಬಾಣಗಳನ್ನಾದರೂ ನೋಡು, ಎಲ್ಲಿ ಓಡುವೆ ಎನ್ನುತ್ತಿದ್ದರು. ದುರ್ಬುದ್ಧಿಯೇ, ನೀನು ಏನು ಹೇಳುತ್ತೀಯೆ? ನಾನು ಯುದ್ಧದಲ್ಲಿ ಪಾರಂಗತನಾಗಿದ್ದೇನೆ. ನನ್ನ ಕೈಯಿಂದ ತಪ್ಪಿಸಿಕೊಂಡು ನೀನು ಬದುಕಿದೆಯಾದರೆ ಆಮೇಲೆ ಮಾತನಾಡು. ಅಲ್ಲಿ ಘೋರರೂ ಮಾಂಸಾಹಾರಿಗಳೂ ಆದ ಮಂದೇಹರೆಂಬ ಹೆಸರಿನ ರಾಕ್ಷಸರು ಥಟ್ಟನೆ ಸಾವಿರಗಟ್ಟಲೆಯಾಗಿ ಕೊಲ್ಲಲ್ಪಡುವವರಾಗಲು ಕಳೆದುಳಿದ ತಮೋಮಯರೂ ಕಾಮರೂಪಿಗಳೂ ಆದ ಅವರು ಬಳಿಕ ತಾಮಸ ಮಾಯೆಯನ್ನು ಉಂಟುಮಾಡಿದರು. ತಮದಿಂದ ಆವೃತರೂ ಮಾಂಸಾಹಾರಿಗಳೂ ಆದ ಮಂದೇಹರೆಂಬ ರಾಕ್ಷಸರು ಮಾಯೆಯಿಂದ ದೃಶ್ಯಾದೃಶ್ಯರಾಗಿ ಚಿತ್ರಗುಪ್ತನಿಂದ ಪ್ರೇರಿತರಾಗಿ ಆ ಯಮದೂತರ ಸೈನ್ಯವನ್ನು ಸಾವಿರಾರು ವ್ಯಾಧಿಗಳನ್ನು ಕೊಂದು ತಿಂದರು. ಬಳಿಕ ಉಳಿದ ಮಹಾಬಲವುಳ್ಳ ಆ ದೂತ ಮುಖ್ಯರು ಶೂಲಹಸ್ತನೂ ವಿರೂಪಾಕ್ಷನೂ ಸರ್ವ ಪ್ರಾಣಿ ವಿನಾಶಕನೂ ಪರಮ ಭಯಂಕರನೂ ಆದ ಜ್ವರನಿಗೆ ಶರಣಾಗತರಾಗಿ, ಮಹಾಭಾಗ್ಯನೇ, ನಾವು ಈಗ ನಾಶವಾಗುತ್ತಿದ್ದೇವೆ, ಜಗದೊಡೆಯನೇ, ನಮ್ಮನ್ನು ಕಾಪಾಡು ಎಂದರು. ಕಾಮರೂಪಿಗಳಾದ ಆ ದೂತರ ಮಾತನ್ನು ಕೇಳಿ ಸುರೇಶನೂ ಮಹಾತೇಜನೂ ಕಪ್ಪು ಬಣ್ಣವುಳ್ಳವನೂ ಬೋಳು ತಲೆಯುಳ್ಳವನೂ ಕೇಕರ ನೇತ್ರನೂ ಮೆಳ್ಳುಗಣ್ಣವನೂ ಆದ ಜ್ವರನು ಅತಿಕೋಪವುಳ್ಳವನಾಗಿ ಪರಿಗಾಯುಧವನ್ನು ತೆಗೆದುಕೊಂಡು ಬಗೆ ಬಗೆಯಾಗಿಯೂ ಅಗ್ನಿಯಂತೆ ತೇಜಸ್ವಿಗಳಾಗಿಯೂ ಇದ್ದು ಕೈಗಳನ್ನು ಮುಗಿದುಕೊಂಡು ನಿಂತಿರುವ ಸಾವಿರಾರು ಜನ ಯೋಧ ಪುರುಷರಿಗೆ ಈ ಮುಂದಿನ ಮಾತನ್ನು ಹೇಳಿದನು. ಯೋಗದಿಂದಲೂ ಬಲದಿಂದಲೂ ಈ ಪಾಪಿಗಳನ್ನು ಬೇಯಿಸಿರಿ ಎನ್ನಲು ಆ ಜ್ವರನ ಆಜ್ಞೆಯಿಂದ ಮಾಂಸಾಹಾರಿಗಳಾದ ಆ ಯೋಧರೆಲ್ಲರೂ ಗುಡುಗಿನಂತೆ ಗರ್ಜಿಸುತ್ತಾ ದರ್ಪದಿಂದ ಕೊಬ್ಬಿದ ಬಹುಜನ ಘೋರ ರಾಕ್ಷಸರನ್ನು ಬಾಹು ಶಸ್ತ್ರಗಳ ಮತ್ತು ಹೊಳೆಯುವ ಬಗೆ ಬಗೆಯಾದ ಶಸ್ತ್ರಗಳ ಹೊಡೆತಗಳಿಂದ ರಕ್ತದಿಂದ ಸ್ನಾನ ಮಾಡಿಸಿ ಬೇಗನೆ ನಾಶಗೊಳಿಸಿದರು. ಬಳಿಕ ಮಹಾಕೀರ್ತಿವಂತನಾದ ಯಮನು ತಾನೇ ಬಂದು
ಆ ಯುದ್ಧವನ್ನು ನಿಲ್ಲಿಸಿ ಉಳಿದ ರಾಕ್ಷಸರ ಕೊಲೆಯನ್ನು ತಪ್ಪಿಸಿ ಪೂಜ್ಯನಾದ ದಿವ್ಯ ಜ್ವರನ ಹತ್ತಿರಕ್ಕೆ ಹೋಗಿ ವಿನಯದಿಂದ ಮತ್ತೆ ಮತ್ತೆ ಸಮಾಧಾನ ಪಡಿಸುತ್ತಾ ಪೂಜಿಸಿ ಅವನ ಕೈ ಹಿಡಿದುಕೊಂಡು ಅತಿ ಸಡಗರದಿಂದ ತನ್ನ ಮನೆಗೆ ಕರೆದುಕೊಂಡು ಹೋದನು. ಯಮಧರ್ಮರಾಜನು ತನ್ನ ಮನೆಯಲ್ಲಿ ಯಮಸ್ವರೂಪನೇ ಆದ ಆ ಮಹಾಜ್ವರನ ಮುಖದಲ್ಲಿ ಯುದ್ಧಶ್ರಮದಿಂದ ಉಂಟಾಗಿರುವ ಬೆವರು ಹನಿಗಳನ್ನೊರೆಸಿ ವಿಶ್ರಾಂತನಾದ ಅವನನ್ನು ಕುರಿತು, ದೇವೇಶ ಮಹಾತಪ, ಇಲ್ಲಿ ನಿನಗೆ ರೋಷಾಯಾಸಕರವಾದ ಏನೇನು ನಡೆಯಿತು? ಸರ್ವಲೋಕ ವಂದ್ಯನಾದ ನೀನು ನಾನು ಚರಾಚರಗಳಿಂದ ಕೂಡಿದ ಈ ಲೋಕವನ್ನು ಎಲ್ಲರೂ ಕೇಳಿಯೂ ತಿಳಿದು ಇರುವಂತೆ ನಮ್ಮ ಇಷ್ಟಾನುಸಾರವಾಗಿ ಆಳುತ್ತೇವೆ. ದೇವ, ಮೃತ್ಯುವಾದ ನೀನು ಗೂಢನಾದ ನನ್ನನ್ನು ಪರಿಗ್ರಹಿಸಬೇಕಲ್ಲವೇ? ಸರ್ವನಾಶಕನಾದ ನಾನು ನಿಜವಾಗಿಯೂ ಲೋಕವನ್ನೆಲ್ಲ ಕೊಲ್ಲುವೆನು. ನೀನು ಯುದ್ಧವನ್ನು ನಿಲ್ಲಿಸು, ನಿನ್ನೆಡೆಗೆ ಹೋಗು, ನಡೆ. ಯುದ್ಧರಂಗದಲ್ಲಿ 60,000 ರಾಕ್ಷಸರು ಹತರಾಗಿರುವರು. ಅಮರರೂ ಅಕ್ಷಯರೂ ಆದವರು ನಿನ್ನನ್ನು ಸೇರುವರಲ್ಲವೇ ಎಂದನು. ಬಳಿಕ ಯುದ್ಧವು ನಿಂತಿತು. ಧರ್ಮರಾಜನಾದ ಯಮನು ತಾನೇ ಆ ದೂತರಿಗೆ ಚಿತ್ರಗುಪ್ತನೊಡನೆ ಸ್ನೇಹವನ್ನು ಉಂಟುಮಾಡಿದನು. ಆಮೇಲೆ ಆ ಯಮದೂತರು ರುದ್ರನೂ ಕಾಲಚಿಂತಕನೂ ಆದ ಆ ಚಿತ್ರಗುಪ್ತನ ಪಕ್ಕದಲ್ಲಿ ಬಂದು ನಿಂತು ಹಿಂದಿನಂತೆಯೇ ಜಂತುಗಳಿಗೆ ಅವರವರ ಕರ್ಮಗಳಿಗನುಸಾರವಾದ ಸರ್ವ ಶುಭಾಶುಭಗಳನ್ನು ಮಾಡಲು ನಿಯಮಿಸು ಎಂದು ಹೇಳಿದರಲ್ಲದೆ ಅವನಿಗೆ ನಮಸ್ಕಾರವನ್ನು ಮಾಡಿದರು. ಅಲ್ಲದೆ ಆಗಲೇ ಅವರು ಲೋಕವು, ಮೃತ್ಯುವು, ರಾಜನು ಹೇಗೆ ಸನಾತನನು ಹಾಗೆಯೇ ನೀನು, ಏಳು ಪ್ರಭುವೆ ಕ್ಷಮಿಸು ಎಂದರು. ಇತಿ ಶ್ರೀ ವರಾಹಪುರಾಣೆ ಭಗವಶಾಸ್ತ್ರೆ ಸಂಸಾರಚಕ್ರೆ ರಾಕ್ಷಸ ಕಿಂಕರ ಯುದ್ಧಂ ನಾಮ ಏಕಾಧಿಕ-200ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 202ನೆಯ ಅಧ್ಯಾಯವಾದ ನಚಿಕೇತನು ಹೇಳಿದ ನಾರಕಿಗಳಿಗಾಗುವ ದಂಡನೆಯ ಮತ್ತು ಕರ್ಮ ಪರಿಪಾಕದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.